ಹೆಣ್ಣೆಲ್ಲ ಹುಡುಕಲ್ಲ ಮೇಡಮ್ ನಾವು. ಈಗ ಬೇಡ, ನಾವು ಒಂದ್ ಹೇಳೋಣ ಒಂದಿನ. ಸರ್ ಸಿನಿಮಾಗಳಲ್ಲಿ ತುಂಬಾ ಗ್ಲಾಮರಸ್ ಹೀರೋಯಿನ್ಗಳನ್ನ ನೋಡಿದೀವಿ. ಸರ್ ನಮ್ಮ ಇಂಡಸ್ಟ್ರಿ ಅಂತಾನೆ ಅದನ್ನ ನಾವು ಕ್ಲೋಸ್ ಮಾಡಕ್ಕಾಗಲ್ಲ. ಖಂಡಿತವಾಗ್ಲೂ ಹೌದು. ಅದ್ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಅಯ್ಯೋ ಏನೋ ಒಂದ್ ಹುಡುಕ್ತಾ ಇದೆ, ಇವಳಿಗೆ ಏನಾದ್ರೂ ಒಂದ್ ಆಗ್ಲಪ್ಪ ಅನ್ನೋ ತರ ಸ್ಟೇಜಿಗೆ ರೀಚ್ ಆಗ್ಬಿಟ್ಟಿದೆ. ನಿನ್ ಪರ್ಸೆಂಟ್ ಎಲ್ಲ ನಾನ್ ನೋಡಕ್ಕಾಗಲ್ಲಪ್ಪ, ಅದು ಬ್ಯಾಡ್ ಮ್ಯಾನರ್. ಆಸೆ ಅಲ್ಲ, ಅದು ಜಗತ್ತಿನ ನಿಯಮ ಅಲ್ಲ. ಆಸೆ ಏನಿದೆ ಅದ್ರಲ್ಲಿ ಹಣೆ ಬರ. ಅದು ನೀನ್ ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ. ಇವ್ರು ಯಾಕೆ ಮದ್ವೆ ಬಗ್ಗೆನೇ ಕೇಳ್ತಾ ಇದಾರೆ? ಏನ್ ಸಮಸ್ಯೆ ಅಂದ್ರೆ ಲೈಕ್ ನೀವು ನಂಬಿದ್ರೆ ಖಂಡಿತವಾಗ್ಲೂ ಏನೋ ಒಂದು ದಾರಿ ಸಿಗುತ್ತೆ ಅನ್ನೋದಕ್ಕೆ ಒಂದು ತುಂಬಾ ದೊಡ್ಡ ಉದಾಹರಣೆ. ನೀವೇ ಉದಾಹರಣೆ ಆಗಿರುತ್ತೆ. ಇಲ್ಲ, ವಿಜಯ್ ಸರ್ ಉದಾಹರಣೆ. ವಿಜಯ್ ಸರ್ ಹೌದು ಹೌದು. ಕೋಪ ಬರುತ್ತೆ, ಯಾವಾಗ್ಲೂ ಇರುತ್ತೆ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಭೀಮಾ ಸಿನಿಮಾದ ಹೀರೋಯಿನ್ ಇದ್ದಾರೆ. ಬನ್ನಿ ಮಾತಾಡ್ಸೋಗೋಣ. ಭೀಮಾ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಂಡು. ಎಸ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಭೀಮಾ ಹಿಂಗೆ ಇದೇನ್ ಸರ್ ಹೊಸದು? ಭೀಮಾ ಅಂದ್ರೆ ನನಗೆ ಏನಾದ್ರು ಅದೊಂದು ಪಂಚ್ ಇರುತ್ತೆ. ಸೊ ದುನಿಯಾ ವಿಜಯ್ ಸರ್ ಲಾಂಗ್ ಹಿಡಿದಿದ್ದಾರೆ ಇದ್ರೊಳಗೆ, ಗದೆ ಹಿಡಿದ. ಭೀಮಾ ಅಂದ್ರೆ ನಾವು ಗದೆ ನೆನಪಾಗುತ್ತೆ. ಸೊ ಅವ್ರು ಲಾಂಗ್ ಹಿಡಿದಿದ್ದಾರೆ. ಸೊ ನೀವ್ ಹೆಂಗೆ ತಗ್ಲಾಕೊಂಡ್ರ ಅಂತ ಈ ಸಿನಿಮಾಗೆ? ಇಲ್ಲ, ನಾನು ತಗ್ಲಾಕೊಳ್ಳಿಲ್ಲ. ನನ್ನ ಅದೃಷ್ಟದಲ್ಲಿ ಬಂದಂತ ಸಿನಿಮಾ ಇದು ನನಗೆ. ಅದೇ ಹಂಗೆ, ಅದೇ ತರ ಅದೃಷ್ಟ ಎಲ್ಲ ತಗೊಂಡು ತಗ್ಲಾಕೊಂಡಿದೆ ಅಂತ. ವಿಜಯ್ ಸರ್ ಹಂಗೆ ಹುಡುಕ್ತಾ ಇರ್ತಾರೆ ಯೂಶಲಿ, ಅದಕ್ಕೋಸ್ಕರ. ಅಂದ್ರೆ ಒಂದ್ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲಿ ಸರ್ ನನ್ನ ನೋಡ್ಬಿಟ್ಟು ಮಾಡ್ತೀಯಮ್ಮ ಒಂದ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ ಸರ್ ಮಾಡ್ತೀನಿ. ನೀವು ಬುಕ್ ಎಲ್ಲ ಬರೀತೀರಾ? ಇಲ್ಲ, ನಾನು ಬುಕ್ ರಿಲೀಸ್ ಫಂಕ್ಷನ್ ಹೋಗಿದ್ದೆ. ಸರ್ ಗೆಸ್ಟ್ ಆಗಿ ಬಂದಿದ್ರು. ನಾನು ಅಲ್ಲಿ ಅಂದ್ರೆ ನಮ್ ಥಿಯೇಟರ್ ತತ್ಕಾಲ್ ಅಂತ ತಂಡ ಇದೆ. ನಾನು ಥಿಯೇಟರ್ ಮಾಡ್ತಾ ಇದ್ದೆ, ಅಚ್ಯುತ್ ಸರ್ ಅವ್ರ ತಂಡ. ಸೊ ಅಲ್ಲಿ ಒಬ್ರು ಥಿಯೇಟರ್ ಪರ್ಸನ್ ನಮ್ಮ ಚನ್ಕೇಶ್ವರ್ ಸರ್ ಅಂತ ಅವ್ರು ತೀರ್ಕೊಂಡ್ರು. ಸೊ ಅವ್ರು ಬರೆದಂತಹ ಇದು ಕೃತಿ ಅದು. ಸೊ ಆ ಸಲಗ ಸಿನಿಮಾದಲ್ಲಿ ಚೆನ್ನ ಸರ್ ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ ಬಂದಿದ್ರು ಗೆಸ್ಟ್ ಆಗಿ ರಿಲೀಸ್ ಮಾಡೋದಕ್ಕೆ ಬುಕ್ಸ್ ನ. ಸೊ ಆವಾಗ ಸ್ಪಾಟ್ ಮಾಡಿ. ಓ ಹಂಗೆ. ಸೊ ಇದೊಂಥರ ಅಚಾನಕ್ ಆಗಿ ಬಂದಂತ. ಹೌದು ಹೌದು. ರಿಯಲಿ ನೀವು ಅನ್ಕೊಂಡಿದ್ರೆ ಹಿಂಗಾಗುತ್ತೆ ಅಂತ? ಇಲ್ಲ, ಹಿಂಗೆಲ್ಲ ಚೇಂಜ್ ಆಗುತ್ತೆ? ಇಲ್ಲ ಖಂಡಿತವಾಗ್ಲೂ. ಓಕೆ. ಸೊ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ಮಾತಾಡಿದ್ದ. ಹೌದು. ಹೆಂಗ್ ಮೇಡಮ್, ಹುಡ್ಗಿರ್ಗೆಲ್ಲ ಹೆಂಗ್ ಚಾನ್ಸ್ ಸಿಗುತ್ತೆ, ನಮ್ಮ ಹುಡುಗರ್ಗೆ ಹೆಂಗ್ ಸಿಗಲ್ವಲ್ಲ? ಏನ್ ಮಾಡ್ಬೇಕು ನಾವೆಲ್ಲ? ಇಲ್ಲ, ಏನು ಇಲ್ಲ ಸರ್. ಯಾವ ದೇವ್ರನ್ನ ಬೇಡ್ಕೊಳೋದು ಹೇಳಿ? ಭೀಮನ್ ಬೇಡ್ಕೋಬೇಕು. ಭೀಮನ್ ಪೂಜೆ ಮಾಡಿದ್ರೆ ಚಾನ್ಸ್ ಸಿಗುತ್ತೆ. ನೀವ್ ಯಾವ ಭೀಮನ್ ಅಮಾವಾಸ್ಯೆಗೆ ಪೂಜೆ ಮಾಡಿದ್ರ? ಯಾವ ಭೀಮನು ಮಾಡಿಲ್ಲ. ಯಾವ್ದು ಮಾಡಿಲ್ಲ. ಭೀಮ್ ಅಮಾವಾಸ್ಯೆ ಆಗೋ ಸಿಚುಯೇಷನ್ ನೆಕ್ಸ್ಟ್ ತುಂಬಾ ದೂರ ಇದೆ. ಆಸೆ ಇದೆ. ಆಸೆ ಅಲ್ಲ, ಅದು ಜಗತ್ತಿನ ನಿಯಮ ಅಲ್ಲ. ಆಸೆ ಏನಿದೆ ಅದ್ರಲ್ಲಿ ಹಣೆ ಬರ. ಅದು ಇಲ್ಲ, ಯೂಶಲಿ ಏನಕ್ಕೆ ಹಂಗೆ ಕೇಳಿದೆ ಅಂದ್ರೆ ಹೀರೋಯಿನ್ಸ್ಗಳಿಗೆ ಜಾಸ್ತಿ ಬಿಡಿ ಸರ್ ಒಂದ್ 10 ಫಿಲಮ್ ಆದ್ಮೇಲೆ ಮಾಡೋಣ ಅಥವಾ 100 ಫಿಲಮ್ ಆದ್ಮೇಲೆ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ, ಅಥವಾ ನೋಡೋಣ ಮದ್ವೆ ಆಗೋದಂತ. ಭೀಮ್ ಅಮಾವಾಸ್ಯೆ ಬರೋದು ಸಿಚುಯೇಷನ್ ಎಲ್ರಿಗೂ ಬಂದಿರೋ, ನಿಮ್ ಫಸ್ಟ್ ಫಿಲಮೇ ಭೀಮಾ ಆಗ್ಬಿಟ್ಟು ಬಂದಿದೆ. ಸರ್ ಏನಿಲ್ಲ, ಹಂಗೆಲ್ಲ ನೀವೆಲ್ಲ ಹೇಳ್ಬೇಕು. ನೋಡಿ ನನ್ ರೇಗಿಸ್ತಾ ಇದಾರೆ ಇವ್ರು ತುಂಬಾ. ದುನಿಯಾ ವಿಜಯ್ ಸರ್ ಕೈಲಿ ಹಂಗ್ ತಗ್ಲಾಕೊಂಡ್ರೆ, ನಮ್ಮ ಹತ್ರ ಈ ತರ ತಗ್ಲಾಕೊಂತೀರ ಅಷ್ಟೇ. ಹೌದು ಹೌದು, ಕರೆಕ್ಟ್. ಎಸ್. ಅಶ್ವಿನಿ ಅವರು ಎಲ್ಲಿಯವರು, ಎಲ್ಲಿಂದ ಬಂದಿದ್ದು, ಈಗ ಹೇಗಿದೆ ಜೀವನ? ನಾನು ಬೆಂಗಳೂರು. ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ. ನಂದು ಪಕ್ಕ ಬೆಂಗಳೂರವ್ರು ನಾವು. ಜೀವನ ಈಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವಾವ್, ಹೀರೋಯಿನ್ ಆಗಿದ್ದೀರಾ? ಹೀರೋಯಿನ್, ಹಾ ಹೌದಲ್ಲ. ಓಕೆ. ನೀವು ರಂಗಭೂಮಿಯಿಂದ ಬಂದಿರೋದು. ರಂಗಭೂಮಿ ಕಲಾವಿದೆ ಹಾಗೆ ಅಲ್ಲಿ ಬೇರೆ ತರ ಒಂದಷ್ಟು, ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಲೈವ್ ಶೋಸ್ ಕೊಡೋದಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಸಿಚುವೇಶನ್ಸ್ ಅಂತೂ ಇರುತ್ತೆ. ರಂಗಭೂಮಿ ಅಂದ್ರೆ ನಾನ್ ನೋಡಿರೋ ಮಾತ್ರ ಅಥವಾ ಕೇಳಿರೋ ಮಟ್ಟಕ್ಕೆ. ಸೊ ಈಗಿನ ಪ್ರೋಸೆಸ್ಗೂ ಅಂದ್ರೆ ಸಿನಿಮಾದಲ್ಲಿ ನೋಡಿದ್ದಕ್ಕೂ ಏನೆಲ್ಲ ನಿಮ್ಗೆ ಚೇಂಜಸ್ ಅನ್ನಿಸ್ತು, ಮತ್ತೆ ಏನಾದ್ರು ಸಿಚುವೇಶನ್ಸ್ ಟಫ್ ಅನ್ಸಿದ್ದು ಉಂಟಾ? ಸರ್ ಇದು ಹೆಂಗೆ ಅಂದ್ರೆ, ಇಟ್ ಇಸ್ ಅ ಬೇಸ್. ಥಿಯೇಟರ್ ಇಸ್ ಅ ಬೇಸ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದು ವಿಷಯಕ್ಕೂ ಒಂದು ಬೇಸ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಇಂಪ್ರೂವೈಸೇಷನ್ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಕಲಿಯೋದಕ್ಕೆ ಇನ್ನೂ ಟೆಕ್ನಾಲಜಿಕಲಿ ಇನ್ನೂ ಜಾಸ್ತಿ ಆಗಿ ಸಿಕ್ತು ಅಂತ ಹೇಳಿ, ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ಇನ್ನೂ ಅಡ್ವಾನ್ಸ್ಡ್ ಆಗಿ ಸಿಕ್ತು ಅಂತ ಹೇಳ್ಬೋದು. ಹಂಗೆ ಕಲ್ತ್ರ
ಖಂಡಿತವಾಗಿ ಕಲಿತಾನೇ ಇದೀನಿ, ಕಲಿತಾ ಇದ್ದೀರಾ? ಈಗ್ಲೂ ಕಲಿತಾ ಇದೀನಿ. ಬರೀ ಎಲ್ಲರೂ ಹಿಂಗೆ ಕಾಗೆ ಹಾರಿಸೋದು, ಎಲ್ಲ ಕಲಿತಾ ಇದೀವಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದ್ ಸಿನಿಮಾ ಹೀರೋನ್ ಆಗ್ಬಿಡ್ತಾರೆ. ಅದ್ ಹೆಂಗೆ ಮೇಡಮ್ ಅದು ಈಸಿಯಾಗಿ ಆಗೋದು? ಇಲ್ಲ ಈಸಿಯಾಗಿ ಆಗಿರಲ್ಲ ಸರ್. ಯಾಕೆ ಅಂದ್ರೆ ನೀವು ಸಿನಿಮಾ ಹೀರೋಯಿನ್ ನಾನು ಒಂದ್ 4ನೇ ಕ್ಲಾಸ್ ಇರ್ಬೇಕಾದ್ರೆ ನಾನು ಸಿನಿಮಾ ಹೀರೋಯಿನ್ ಆಗ್ತೀನಿ ಅಂತ ನಾನು ಎದ್ಬಿಟ್ಟು ಹೇಳಿದ್ದು. ಸೊ ನಾನ್ 4ನೇ ಕ್ಲಾಸ್ ಇವಾಗವರೆಗೂ ಈಸಿ ಇರ್ಲಿಲ್ಲ. ಸೊ ಅಂದ್ರೆ ನೀವು 4th ಸ್ಟ್ಯಾಂಡರ್ಡ್ ಅಲ್ಲಿ ಕನ್ಸ್ ಕಂಡಿದ್ರ? ಹೌದು ಡ್ರೀಮ್ ಕಮ್ ಟ್ರೂ ಇದು. ಹೌದು, ಖಂಡಿತವಾಗ್ಲೂ ಇಟ್ ಇಸ್ ಅ ವೆರಿ ಬಿಗ್ ಡ್ರೀಮ್ ಕಮ್ ಟ್ರೂ. ನನಗೆ ಎಲ್ರು ಡಾಕ್ಟ್ರು, ಇಂಜಿನಿಯರು, ಸೈಕಿಯಾಟ್ರಿಸ್ಟ್ ಎಲ್ಲ ಹೇಳ್ತಾ ಇದ್ರು. ಫ್ಯಾಂಟಸಿ ವರ್ಲ್ಡ್ ಅಲ್ವಾ ಅವಾಗ. ನಾನ್ ಯಾಕೆ ಹೇಳ್ದೆ ಅಂತ ಕೂಡ ನನ್ಗೆ ಇವತ್ತು ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ನೆನಪೇ ಇಲ್ಲ ನನ್ಗೆ. ವಾಟ್ ಯು ವಾಂಟ್ ಟು ಬಿಕಮ್? ಐ ವಿಲ್ ಬಿ ಅನ್ ಆಕ್ಟ್ರೆಸ್ ಅಂತ ಎಲ್ರು ನಗಾಡ್ಬಿಟ್ಟಿದ್ರು. ಅವತ್ ನಗಾಡಿರೋರು ಇವತ್ತು ಏನಾಗಿರೋ ತುಂಬಾ ಜನ ಮೆಸೇಜ್ ಮಾಡಿದ್ರು, ಏ ಹೌ ನೈಸ್ ಟು ಸಿ ಅಂತ. ಬಿಕಾಸ್ ಅದೊಂಥರ ಡ್ರೀಮ್ ಕಮ್ ಟ್ರೂಗಿಂತ ಇನ್ನೇನದು ಮಿರಾಕಲ್. ಹೌದು, ಅಟ್ ದ ಸೇಮ್ ಟೈಮ್ ನೀವು ನಂಬಿದ್ರೆ ಖಂಡಿತವಾಗ್ಲೂ ಏನೋ ಒಂದು ದಾರಿ ಸಿಗುತ್ತೆ ಅನ್ನೋದಕ್ಕೆ ಒಂದು ತುಂಬಾ ದೊಡ್ಡ ಉದಾಹರಣೆ. ನೀವೇ ಉದಾಹರಣೆ ಆಗಿರುತ್ತೆ. ಇಲ್ಲ, ವಿಜಯ್ ಸರ್ ಹೌದು ಹೌದು. ಅಂಡ್ ಯೂಶಲಿ ಲೈಕ್ ಆ ಪಾಯಿಂಟ್ ಅಲ್ಲಿ ಮಾತಾಡ್ಬೇಕಾದ್ರೆ ನಾವ್ ಅನ್ಕೊಬೇಕು, ಮೇ ಬಿ ಏನಾದ್ರು ಅನ್ಕೊಂಡ್ರೆ ಅದಾಗುತ್ತೆ ಅನ್ನೋಕೆ ಒಂದು ಉದಾಹರಣೆ. ಹೌದು ಹೌದು, ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಳ್ಳೋದಕ್ಕಿಂತ ಸರ್, ಅನ್ಕೊಳ್ಳೋದು ಇಸ್ ಒನ್ ಪಾರ್ಟ್, ಬಟ್ ಅದ್ರ ಬಗ್ಗೆ ಕೆಲಸ ಮಾಡೋದು ಇನ್ನೊಂದು ಪಾರ್ಟ್. ಹೌದು, ಅದ್ರ ಬಗ್ಗೆ ಕೆಲಸ ವಿಚಾರಣೆ, ಅದ್ರ ಬಗ್ಗೆ ಏನ್ ಕೆಲಸ ಮಾಡ್ಬೇಕು. ಈಗ ನಾನು ಅನ್ಕೊಂಡಿದೀನಿ ಅಂತಂದ್ರೆ ಏನ್ ಇಂಪಾರ್ಟೆಂಟ್, ಏನದು ರಿಹರ್ಸಲ್ ಏನಿರ್ಬೇಕು, ಇದಕ್ಕೆ ಪ್ರಿಪರೇಷನ್ಸ್ ಏನಿರ್ಬೇಕು, ಇದಕ್ಕೆ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಏನಂತಾರೆ, ಈ ಪ್ರಕೃತಿ ನಮ್ಮನ್ನ ಸೇರ್ಸುತ್ತೆ ಅಂತ ಹೇಳ್ತಾರಲ್ಲ. ಈಗ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗ್ ಗೊತ್ತಿರ್ಲಿಲ್ಲ, ನನ್ ಜೊತೆ ಕೆಲಸ ಮಾಡ್ತಿದ್ದಂತ ಫ್ಯಾಕಲ್ಟಿ ಕೂಡ ನೀನಾಸಮ್ಮಿನ ಮೊದಲನೇ ರಾಧೆ ಅವರು, ಅಂದ್ರೆ ತಿರುಗಾಟದ ಮೊದಲನೇ ರಾಧೆ ಅಂತ ನನಗೆ ಗೊತ್ತಿರ್ಲಿಲ್ಲ. ತಿರುಗಾಟ ಅಂದ್ರೆ ನೀನಾಸಮ್ ಅಲ್ಲಿ ಒಂದ್ ಕೋರ್ಸ್ ಮುಗ್ದಾದ್ಮೇಲೆ ತಿರುಗಾಟ ಅಂತ ನಡೆಯುತ್ತೆ. ಎಲ್ಲಾ ಜಾಗಕ್ಕೂ ಹೋಗಿ ಆ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ. ಸೊ ಮೊದಲನೇ ನಾಟಕ ಬಿ.ವಿ. ಕಾರಂತರ ಅವ್ರದ್ದು ಗೋಕುಲ ನಿರ್ಗಮನ ಅಂತ ನಾಟಕ. ಸೊ ಆ ನಾಟಕದ ಮೊದಲನೇ ರಾಧೆ ಬಂದು ಸುನಂದ ಅವರು ಅಂತ. ಅವರು ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ. ಸೊ ನನ್ಗೇನ್ ಗೊತ್ತು, ಕೆಲಸ ಹುಡ್ಕೊಂಡ್ ನಾನು ಬಂದಿದ್ದವರು ಥಿಯೇಟರ್ ಮಾಡ್ಬೇಕು ಅಂತ ಯೋಚನೆ ಇಟ್ಕೊಂಡ್ ಬಂದಿದ್ದವ್ರು. ಸೊ ಅವ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಈ ತರ ಅಚ್ಯುತ್ ಅವರು ಫ್ರೀ ಆಗಿ ವರ್ಕ್ಶಾಪ್ ಮಾಡ್ತಿದಾರೆ ನೋಡು ಆಕ್ಟಿಂಗ್ ಅಂತ. ಸರಿ ಅಂದ್ಬಿಟ್ಟು ಹಂಗ ಹೋದೆ. ಸೂಪರ್ ಮೇಡಮ್, ನಿಮ್ ಜರ್ನಿನೇ ಒಂಥರ. ಅಂದ್ರೆ ನೀವು ಹೀರೋಯಿನ್ ಆಗ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಥಿಯೇಟರ್ಗೆ ಹೋಗಿದ್ದ? ಹೌದು ಹೌದು. ಅಂದ್ರೆ ದೆನ್ ಸ್ಟ್ರಗಲ್ ಇದೆ ಅಲ್ಲಿಂದ? ಖಂಡಿತವಾಗ್ಲೂ ಹೌದು. ನೀವ್ ಏನೇ ಕೇಳಿ ನಮ್ ತಂದೆ ತಾಯಿಗೂ ಈಗ್ಲೂ ಹೇಳ್ತಾರೆ, ಅದ್ ಹೆಂಗೆ ನಮ್ ತಂದೆ ತಾಯಿ ಯಾಕೆ ಬಂತು ಇದು? ಹೌದು, ಯಾಕೆ ಬಂತು, ಯಾರು ನಮ್ ಫ್ಯಾಮಿಲಿ ಇಲ್ವಲ್ಲ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಎಲ್ಲಿಂದ. ಬಟ್ ನಮ್ ತಾತ ನಾಟಕಗಳು ಮಾಡ್ತಿದ್ರಂತೆ. ನನ್ಗ್ ಗೊತ್ತಿಲ್ಲ. ನಮ್ ತಾತ ನಮ್ ತಾಯಿ ಒಂದ್ 3 ವರ್ಷ ಇದ್ದಾಗ್ಲೇ ತೀರೋದ್ರಂತೆ. ಬಟ್ ನಾವ್ ಅಜ್ಜಿ ಹೇಳ್ತಿದ್ ನೆನ್ಪಿದೆ, ಅಯ್ಯೋ ನಿಮ್ ತಾತಂಗೂ ನಾಟಕ ಹುಚ್ಚು ಕಣೆ, ಅದು ಎಲ್ಲೋ ಇಲ್ಲಿಂದ ಹಿಂಗ್ ಬಂದ್ಬಿಟ್ಟಿರ್ಬೇಕು ನಿನಗೆ ಅಂತ. ಅಷ್ಟು ತಾತ ಒಬ್ರು ಬಿಟ್ರೆ ಬೇರೆ ಯಾರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮ ಮನೇಲಿ. ಬಟ್ ಸಪೋರ್ಟ್ ಇದೆ ಮನೇಲಿ? ಖಂಡಿತವಾಗ್ಲೂ ಹೌದು. ಅದ್ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಕಂಪ್ಲೀಟ್ ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ. ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಕಂಪ್ಲೀಟ್ ಸಪೋರ್ಟ್ ಇದೆ. ಅದ್ ಹೆಂಗ್ ಆಗ್ಬಿಡ್ತು ಅಂತಂದ್ರೆ, ಏನೋ ಒಂದ್ ಹುಡುಕ್ತಾ ಇದೆ, ಏನಾದ್ರೂ ಒಂದ್ ಆಗ್ಲಪ್ಪ ಅನ್ನೋ ತರ ಸ್ಟೇಜಿಗೆ ರೀಚ್ ಬೇಗ ಮದುವೆ ಮಾಡೋಣ ಅಂತ. ಇಲ್ಲ, ಹಂಗೆ ಇಲ್ಲ. ಅದ್ರಲ್ಲೆಲ್ಲ ತುಂಬಾ ಇವ್ರು ಯಾಕೆ ಮದ್ವೆ ಬಗ್ಗೆನೇ ಕೇಳ್ತಾ ಇದಾರೆ, ಏನ್ ಸಮಸ್ಯೆ ಇದೆ ಅಂದ್ರೆ ಲೈಕ್ ಹೌದಾ? ಇಲ್ಲ ಇಲ್ಲ ಇಲ್ಲ, ಕಂಗ್ರಾಚುಲೇಷನ್. ನಿಮ್ಗೆ ಫ್ಯೂಚರ್ ಕಂಗ್ರಾಚುಲೇಷನ್. ಹೆಣ್ಣೆಲ್ಲ ಹುಡುಕಲ್ಲ ಮೇಡಮ್ ನಾವು. ಈಗ ಬೇಡ, ನಾವು ಒಂದ್ ಹೇಳೋಣ ಒಂದಿನ ಆತರ. ಆ ಟೈಮ್ ಬರುತ್ತೆ. ಇನ್ನು ತುಂಬಾ ನಮಗೆ ಭೀಮ್ ಅಮಾವಾಸ್ಯೆ ಮಾಡಿಸ್ಕೊಳೋ ಟೈಮ್ ಬರೋದು ತುಂಬಾ ದೂರ ಇದೆ. ಸೊ ನಾವೀಗ ಭೀಮಾ ಪ್ರಮೋಷನ್ ಇದೀವಲ್ಲ, ಕೆಂಕಿದ್ರೆ ಸರಿ ಇರಲ್ಲ, ಅದ ಕ್ಷೇಮ ಅಲ್ಲ. ಸೊ ಯೂಶಲಿ ಸಿನಿಮಾ ಹೀರೋಯಿನ್ ಆಗಕ್ಕೆ ನೀವು ಹೊರಟಾಗ ಒಂದಷ್ಟು ಚಾಲೆಂಜಸ್ ಅಂತೂ ಇರುತ್ತೆ. ಏನಪ್ಪಾ ಹಿಂಗೆ ಆಯ್ಕೆ ಮಾಡಿದ ವಿಚಾರವಾಗಿರ್ಬೋದು. ಈಗ ಸರ್ ಸಿನಿಮಾಗಳಲ್ಲಿ ತುಂಬಾ ಗ್ಲಾಮರಸ್ ಹೀರೋಯಿನ್ಗಳನ್ನ ನೋಡಿದೀವಿ, ಪ್ರತಿಯೊಂದಕ್ಕೂ ಒಂದು ಬಂದಿದ್ದು ಉಂಟು. ಅವಾಗ ನಿಮ್ಮನ್ನ ಆಯ್ಕೆ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ಗಳು ಏನಂದ್ರು, ಅಥವಾ ಫ್ಯಾಮಿಲಿ ನಿಮ್ಗೆ ಯಾವ ತರ ಸಪೋರ್ಟ್ ಕೊಟ್ರು ಆ ಟೈಮಲ್ಲಿ? ಅಥವಾ ಗಾಸಿಪ್ಸ್ ಕೇಳಿರ್ತೀರಾ, ಸಮಥಿಂಗ್ ಏನೋ ಒಂದು ಆಗಿರುತ್ತೆ ನ್ಯೂಸ್. ಸೊ ನಿಮ್ಗೆ ಯಾವ ತರ ಅದನ್ನ ಸ್ವೀಕರಿಸ್ತೀರಾ ನೀವು? ಆಕ್ಚುಲಿ ಸರ್, ನಮ್ ಇಂಡಸ್ಟ್ರಿ ಅಂತಾನೆ ಅದನ್ನ ನಾವು
ಕ್ಲೋಸ್ ಮಾಡೋಕ್ಕಾಗಲ್ಲ. ಇವತ್ತು ಪ್ರತಿಯೊಂದು ಇಂಡಸ್ಟ್ರಿಲೂ ಎಲ್ಲ ಗಾಸಿಪ್ಗಳು ಇದ್ದೇ ಇರುತ್ತೆ. ವಿ ಕೆನಾಟ್ ಏನನ್ನೋದು ನ್ಯಾರೋ ಇಟ್ ಡೌನ್ ಟು ಆರ್ ಇಂಡಸ್ಟ್ರಿ. ಪ್ರತಿಯೊಂದು ನಾನು BPO ಕೆಲಸ ಮಾಡಿದ್ದೀನಿ, ಆಚೆನೂ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಪ್ರತಿಯೊಂದು ಇಂಡಸ್ಟ್ರಿಲೂ ಎಲ್ಲಾ ತರದ ವಿಷಯಗಳು, ಎಲ್ಲಾ ತರದ ಗಾಸಿಪ್ಸ್ ಇದ್ದೇ ಇರುತ್ತೆ. ಅದನ್ನ ದಿನನಿತ್ಯ ಕೆಲವು ನಮ್ಮ ಇಂಡಸ್ಟ್ರಿ ತುಂಬಾ ನಿಮ್ಮಿಂದ ಬೇಗ ತಲುಪೋದ್ರಿಂದ ಅದು ಅಲ್ಲಿ ತಲುಪುತ್ತೆ. ಕೆಲವೊಂದು ಕಡೆ ಅದು ತಲುಪೋ ಅವಕಾಶಗಳು ಬಹಳ ಕಮ್ಮಿ. ತಲುಪುತ್ತೆ ಇವತ್ತು ಸೋಷಿಯಲ್ ಮೀಡಿಯಾದಿಂದ, ಅದರ ಅವಕಾಶಗಳು ಬಹಳ ಕಮ್ಮಿ. ಆ ತರ ವಿಚಾರದಲ್ಲಿ ನಾನು ಏನನ್ನೋದು ನನ್ನ ಕಲಿಕೆ ಬಗ್ಗೆ ನನಗೆ ಯೋಚನೆ ಜಾಸ್ತಿ ಸರ್. ಎಲ್ಲವೂ ಬೇರೆ ಕಡೆ ಎಲ್ಲವೂ ನಡೀತಾನೆ ಇರುತ್ತೆ, ಆದ್ರ ಯೋಚನೆ ನಾವು ಮಾಡೋ ಅವಶ್ಯಕತೆ ಇಲ್ಲ. ನಮ್ ಕಲಿಕೆ ಬಗ್ಗೆ ನಮ್ ಯೋಚನೆ ಇರಬೇಕು, ನಾವ್ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಯೋಚನೆ ಇದ್ರೆ ಐ ಡೋಂಟ್ ಥಿಂಕ್ ಸಮ್ಟೈಮ್ಸ್ ಡೆಫಿನೆಟ್ಲಿ ಎಲ್ಲರೂ ಫೇಸ್ ಮಾಡ್ತಾರೆ. ಅದನ್ನ ಓವರ್ಕಮ್ ಕೂಡ ಮಾಡುವಂತ ಶಕ್ತಿ ಇವತ್ತು ಹೆಣ್ಮಕ್ಳಿಗಿದೆ. ಅಂಡ್ ಆ ಒಂದು ಎನ್ವೈರ್ಮೆಂಟ್ ನ ಕೂಡ ಸದ್ಯಕ್ಕೆ ಕ್ರಿಯೇಟ್ ಆಗ್ತಾ ಇದೆ. ಅದು ಇನ್ನೂ ಚೆನ್ನಾಗಿ ಕ್ರಿಯೇಟ್ ಆಗ್ಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ. ಓಕೆ, ವಿಜಯ್ ಸರ್ ಜೊತೆ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ರ, ಅವ್ರ ಡೈರೆಕ್ಷನ್ ಬೇರೆ, ಅವ್ರದೇ ಡೈರೆಕ್ಷನ್, ಅವ್ರದೇ ಸಿನಿಮಾ, ಅವ್ರ ಹೀರೋ. ನಿಮ್ಗೆ ಹೇಗೆ ಅನ್ನಿಸ್ತು ಅವ್ರ ಜೊತೆ ಆಕ್ಟ್ ಮಾಡಿದಾಗ? ಬಹಳ ಖುಷಿ ಆಯ್ತು ಸರ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಅಷ್ಟೊಂದು ಕಾಮ್ ಅಟ್ ದ ಸೇಮ್ ಟೈಮ್ ಅಷ್ಟು ಪ್ರಧಾನವಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರ್ಲಿಲ್ಲ ನನಗೆ. ತುಂಬಾ ಖುಷಿ ಇದೆ ನನ್ಗೆ ಅದ್ರ ಬಗ್ಗೆ. ಓಕೆ, ಏನ್ ಕ್ಯಾರೆಕ್ಟರ್, ಯಾವ ತರ ಕ್ಯಾರೆಕ್ಟರ್ ಇರ್ಬೋದು ನಿಮ್ದು? ಅಂದ್ರೆ ಏನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ವಾಟ್ ನ್ಯೂ ಇನ್ ದಿಸ್ ಕ್ಯಾರೆಕ್ಟರ್? ನ್ಯೂ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನೀವು ಅನ್ನೋದು ನಾವು ನೋಡೋದ್ರಲ್ಲಿರುತ್ತೆ. ನೀವು ಪ್ರತಿಯೊಂದು ವಿಷಯದಲ್ಲೂ ನೀವು ಹಳೇದಂತ ಅನ್ಕೊಂಡಿದ್ರೆ ಅದ್ರ ಹೊಸದಾಗಿ ನಿಮಗೆ ಕಾಣುವಂತಹದ್ದು ಇದ್ದೇ ಇರುತ್ತೆ. ಇಟ್ ಇಸ್ ಯುವರ್ ಪರ್ಸೆಪ್ಷನ್. ಬಟ್ ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಒಂದು ಸಾಮಾನ್ಯ ಹುಡುಗಿ ಅಂತ ಹೇಳ್ಬೋದು. ಒಂದು ಚೌಕಟ್ಟಲ್ಲಿ ತನ್ನದೇ ಆದಂತಹ ಒಂದು ಕನಸುಗಳನ್ನ ಇಟ್ಕೊಂಡು, ತನ್ನ ಪ್ರೀತಿನೂ ಇಟ್ಕೊಂಡು ಬದುಕ್ತಾ ಇರುವಂತ ಹುಡುಗಿ. ಅದರಲ್ಲಿ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡ್ಕೊಂಡು ಇರುವಂತ ಹುಡುಗಿ. ಅಷ್ಟನ್ನ ಮಾತ್ರ ನಾನು ಹೇಳ್ಬೋದು ಅಷ್ಟೇ. ಏನು ಹೇಳ್ಬಾರ್ದು ಅಂತ ಹೇಳಿದ್ರೆ ವಿಜಯ್ ಸರ್? ವಿಜಯ್ ಸರ್ ಎಲ್ಲರೂ ಬಂದವ್ರಿಗೆಲ್ಲ ಇದೇ ತರ ಹೇಳಿ ಕಳ್ಸಿದಾರೆ. ಇಲ್ಲ ಸರ್, ಹಂಗೆಲ್ಲ ಹೇಳಿಲ್ಲ. ಈ ತರ ಹೇಳ್ಬೇಡಿ ಅಂತ ನೀವು ಜಾಸ್ತಿ ರಿವೀಲ್ ಮಾಡಕ್ ಹೋಗ್ಬೇಡಿ. ಎಲ್ಲರೂ ಸಿನಿಮಾ ನೋಡ್ಬೇಕು. ಅವರು ಸಿನಿಮಾ ಮಾಡಿದೀವಿ ನಾವ್ ಎಲ್ಲರೂ ಬಂದ್ ಸಿನಿಮಾ ನೋಡ್ಲಿ, ಹಂಗೆಲ್ಲ ರಿವೀಲ್ ಮಾಡ್ಬೇಡಿ ಅಂತ ಇನ್ಫಾರ್ಮ್ ಮಾಡಿದಾರೆ. ಹಂಗೆಲ್ಲ ನಿಮ್ ಕ್ಯಾರೆಕ್ಟರ್ ಹೆಸರು ಹೇಳ್ಬೋದು ಅಟ್ಲೀಸ್ಟ್? ಇಲ್ಲ, ಹೇಳ್ಬೇಡಿ ಅಂತ. ಅಯ್ಯೋ ಶಿಟ್, ಅಟ್ಲೀಸ್ಟ್ ಹೆಸರು ಹೇಳಿದ್ರೆ ಹೆಂಗೆ ಮೇಡಮ್? ಅದ್ರಲ್ಲೇ ಮಜಾ ಇದೆ. ಟು ಬಿ ವೆರಿ ಆನೆಸ್ಟ್, ಅದೊಂದು ಒರಿಜಿನಲ್ ನೇಮ್ ಹೇಳಿದ್ರೆ ಇಟ್ಬಿಟ್ಟಿದಾರಾ? ಗೊತ್ತಿಲ್ಲ ಅದೆಲ್ಲ. ಅಯ್ಯೋ, ಎಷ್ಟೊಂದು ಕ್ಲಾರಿಟಿ ಇದೆ. ಅದಕ್ಕೆ ಹೇಳೋದು ನಿನಾಸಂ ನಿನಾದ್ರ ಇರ್ಬೋದು, ಬೇರೆ ಬೇರೆದ್ರಲ್ಲೆಲ್ಲ ಕಲ್ತಿದ್ರೆ ಒಂದ್ ಸ್ವಲ್ಪ ಪ್ಲಸ್ ಆಗುತ್ತೆ ಅಂತ. ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ನಾಟಕ ಆಡ್ಕೊಂಡ್ ಬಂದಿದ್ದಾ? ಇಲ್ಲ, ಹಂಗೆಲ್ಲ ಏನಿಲ್ಲ. ನಾಟಕ ಟೈಮಲ್ಲಿ ಮಾತ್ರ ನಾಟಕ ಆಡ್ತೀರಾ? ಇನ್ ಮಿಕ್ಕಿದಲ್ಲೆಲ್ಲ ಔಟ್ ಆಫ್ ದಿ ಬಾಕ್ಸ್ ಹೆಂಗೆ ನಾಟಕ ಆಡ್ತೀರಾ? ಅಲ್ಲ, ಹೆಂಗೆ ಔಟ್ ಆಫ್ ದಿ ಬಾಕ್ಸ್ ನಾಟಕ ಆಡೋ ಸಂದರ್ಭಗಳು ಎಲ್ಲೂ ಬಂದಿಲ್ಲ. ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳ್ತೀನಿ, ಸುಳ್ಳು ಹೇಳ್ತೀರಾ? ಒಂದು 25% ಆದ್ರೆ ಡೈಲಿ 25%. ಡೈಲಿ ಹೇಳೋ ಅಂತದ್ದು ಏನೂ ಇರಲ್ಲ. ಡೈಲಿ ಯಾರಿಗೆ ಸುಳ್ಳು ಹೇಳಿ ನಾನು? ಮನೆಯಲ್ಲಿ ಏನಂತ ಸುಳ್ಳು ಹೇಳೋದು? ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಸುಳ್ಳು ಹೇಳಿ ತಗ್ಲಾಕೊಂಡಿರೋದಿರ್ಬೋದು, ಅದು ಇದ್ದೇ ಇರುತ್ತೆ ಸರ್. ತಗ್ಲಾಕೊಂಡಿರೋದೆಲ್ಲ ಇದೆ. ಆಕ್ಚುಲಿ ನಾನು ನಮ್ಮಮ್ಮಂಗ್ ನಾಟಕಕ್ಕೆ ಹೋಗ್ತಿದ್ದೀನಿ ಅನ್ನೋದೇ ಹೇಳ್ತಾ ಇರ್ಲಿಲ್ಲ. ಶೋ ಬಂದ್ ನೋಡಾದ್ಮೇಲೆ ನಮ್ಮಮ್ಮ ಇದು ಯಾವಾಗ ಮಾಡ್ದೆ ಅಂತ ಕೇಳಿದ್ ನಮ್ಮಮ್ಮ. ಬಿಕಾಸ್ ಅಂದ್ರೆ ಲೇಟ್ ಆಗ್ತಿತ್ತಲ್ಲ, ಬಿಡಲ್ಲ ಮನೇಲಿ ಲೇಟ್ ಎಲ್ಲ ಆದ್ರೆ. ಸೊ ಅದಕ್ಕೆ ನನ್ ಕೆಲ್ಸ ಇದೆ, ನಂದು ತುಂಬಾ ಇಂಪಾರ್ಟೆಂಟ್ ಕೆಲಸ, ಅದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾಟಕ ರಿಹರ್ಸಲ್ ಮುಗಿಸ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ಮಮ್ಮಿ ಅದ್ ಆಗ್ಲಿಲ್ಲ, ಅದು ತುಂಬಾ ಹೋಲ್ಡ್ ಆಗ್ಲಿಲ್ಲ. ಬಿಕಾಸ್ ತುಂಬಾ ಲೇಟ್ ಆಗ್ತಿತ್ತು, ಹೋಲ್ಡ್ ಆಗ್ಲಿಲ್ಲ. ಆಮೇಲೆ ಈ ತರ ಅಚ್ಯುತ್ ಸರ್ ಟೀಮ್ ಅಲ್ಲಿ ಅಂತ ಎಲ್ಲ ಹೇಳಿದಾಗ ಅಮ್ಮ ಎಲ್ಲ ಬಂದ್ ಮೀಟ್ ಮಾಡಾದ್ಮೇಲೆ ಯೂಶಲಿ ಎಷ್ಟು ನಾಟಕ ಮುಗಿಸಿದ್ದೀರಾ ಸರ್? ನಾನು ಒಂದು 15ರಿಂದ 16 ಶೋಗಳು ಮಾಡಿದ್ದೀನಿ ಸರ್. ಮಾಡಿದ್ದೀನಿ. ಐ ಹ್ಯಾಡ್ ಅನ್ ಆಪರ್ಚುನಿಟಿ. ನಮ್ಮ ಅಚ್ಯುತ್ ಸರ್ ಅವರ ಡಿರೆಕ್ಷನ್ ಅಲ್ಲೇ ನನಗೆ ಒಂದು ಅವಕಾಶ ಸಿಕ್ತು. ಕೊಳ ಅಂತ ಒಂದು ನಾಟಕ, ಅಲ್ಲೇ ಅವಕಾಶ ಸಿಕ್ತು. ಏನೋ ಐ ಡೋಂಟ್ ನೋ, ಲಕ್ ಸಮಥಿಂಗ್, ಅದು ಮೆಟಾ ಅನ್ನೋ ಅವಾರ್ಡಿಗೆ ಸೆಲೆಕ್ಟ್ ಆಯಿತು. NST ಅಲ್ಲೆಲ್ಲ ಹೋಗಿ ಪರ್ಫಾರ್ಮ್ ಎಲ್ಲ ಮಾಡಿ ವೆರಿ ಲಕ್ಕಿ. ಯಾವ ಥರ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಫ್ಯೂಚರ್ ನಿಮಗೆ ಪ್ಲಾನಿಂಗ್ಸ್ ಇದೆ ಸರ್? ಕ್ಯಾರೆಕ್ಟರ್ ಅನ್ನುವಂಥದ್ದು ಬರೀತಾರಲ್ಲ ಸರ್ ಕ್ಯಾರೆಕ್ಟರು, ಅವಾಗ ನಮಗೆ ಗೊತ್ತಾಗುತ್ತೆ ಓ ಈ ಥರನೂ ಕ್ಯಾರೆಕ್ಟರ್ ಮಾಡ್ಬೋದು ಅಂತ. ನಾವು ಹಿಂಗೆ ಅಂತ ನಾವು ಹೇಳೋಕ್ಕಾಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ. ಈ ಥರ ಕ್ಯಾರೆಕ್ಟರ್, ಆ ಥರ ಕ್ಯಾರೆಕ್ಟರ್ ಅಂತ ಹೇಳೋದು ತುಂಬ ಕಷ್ಟ. ನಾವು ಕಟ್ಕೊಳ್ಳೋಕೆ ಶುರು ಆಗೋದೇ ಐ ಥಿಂಕ್ ಅವರು ಅಷ್ಟು ನೀಟಾಗಿ ಬರೆದಾಗ. ಸೊ
ಹೌದು ಹೌದು ಅಂಡ್ ಈ ಕ್ಯಾರೆಕ್ಟರ್ ಕೂಡ ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನನಗೆ ಎಲ್ಲ ತರಹದ ಅನ್ನೋದಕ್ಕಿಂತ ಹೆಂಗ್ ಹೇಳೋದು ಅದನ್ನ, ಐ ವಾಂಟ್ ಟು ಟ್ರೈ ಔಟ್ ನ್ಯೂ ಥಿಂಗ್ಸ್. ಒಂದು ಹೊಸ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಹೊಸ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತೀನಿ. ಆ ಒಂದು ಆಸ್ಪೆಕ್ಟ್ ಅಲ್ಲಿ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಈ ತರ ಕ್ಯಾರೆಕ್ಟರ್ ಆ ತರ ಕ್ಯಾರೆಕ್ಟರ್ ಅಂತ ಹೇಳೋದಕ್ಕಿಂತ ಐ ವಾಂಟ್ ಟು ಫಿಗರ್ ಔಟ್ ಮೆನಿ ಥಿಂಗ್ಸ್. ಓಕೆ, ಸೊ ಫೈನಲಿ ಈ ಸಿನಿಮಾದಲ್ಲಿ ಏನು ಕೊಡೋಕೆ ಹೊರಟಿದ್ದೀರಾ? ನಿಮ್ಮ ಪ್ರಕಾರ ಸಿನಿಮಾದಲ್ಲಿ ಏನು ಇಷ್ಟ ಆಗ್ಬೋದು ಜನಕ್ಕೆ? August 9th ಈಗ ಏನೇನೋ ಸೀಕ್ರೆಟ್ ರಿವೀಲ್ ಮಾಡಿಲ್ಲ, ನಿಮ್ ಕ್ಯಾರೆಕ್ಟರ್ ಹೆಸರೇ ಇರ್ತಿಲ್ಲ ಅಂದಮೇಲೆ ನನಗೆ ಏನೋ ಕುತೂಹಲ ಮೂಡಿದೆ. ಸೊ ಭೀಮಾ ಸಿನಿಮಾ ಯಾಕೆ ಇಷ್ಟ ಆಗುತ್ತೆ ಸಿನಿಮಾ ಜನಕ್ಕೆ? ಮೊದಲನೇದಾಗಿ ವಿಜಯ್ ಸರ್ ನಿರ್ದೇಶನದ 2ನೇ ಸಿನಿಮಾ ಇದು. ಸಲಗ ಆಲ್ರೆಡಿ ಒಂದು ದೊಡ್ಡ ಹಿಟ್ ಆದಂತ ಸಿನಿಮಾ. ಅದೇ ಕಲ್ಟ್ ಬೇಸಲ್ಲಿ ಆ ಒಂದು ಸ್ಟೈಲ್ ಅಲ್ಲಿ ಸರ್ಗೆ ಒಂದು ಸ್ಟೈಲ್ ಇದೆಯಲ್ಲ, ಕಲ್ಟ್ ಸ್ಟೈಲು. ಆ ಸ್ಟೈಲಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಫ್ಯಾಕ್ಟರ್ ಇಟ್ಕೊಂಡು ಒಂದು ಕಮರ್ಷಿಯಲ್ ಎಲ್ಲ ಆಸ್ಪೆಕ್ಟ್ಸ್ ಇಟ್ಕೊಂಡು ಮೂಡಿ ಬರ್ತಾ ಇರುವಂಥ ಸಿನಿಮಾ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಹೊಸಬ್ರು ಇರುವಂಥ ಸಿನಿಮಾ. ತುಂಬ ಅಂದರೆ ತುಂಬ ಹೊಸಬ್ರು ಏನಾದರೂ ಆ್ಯಕ್ಟ್ ಮಾಡಿದಾಗ ಇಲ್ಲ ಏನಾದ್ರು ಪರ್ಫಾರ್ಮ್ ಮಾಡಿದಾಗ ಅದು ನೋಡುವಂಥ ಮಜಾ ತುಂಬ ಬೇರೆ. ಬಿಕಾಸ್ ನಮ್ಗೆ ಅಲ್ಲಿ ಗೊತ್ತಿರಲ್ಲ ನಾವು ಏನು ಮಾಡ್ತದೆ, ಆ ಜಡ್ಜ್ಮೆಂಟ್ ಇಟ್ಕೊಂಡು ನಾವು ಮಾಡ್ತಾ ಇರಲ್ಲ. ನಾವು ಮೊದಲನೇ ಸತಿ ನೋಡ್ಕೊಂಡೇ ಇರಲ್ಲ ಸ್ಕ್ರೀನಲ್ಲಿ. ನಮಗೆ ಅದು ಹೊಸದಾಗಿರುತ್ತೆ, ಭಯ ಇರುತ್ತೆ. ಹೊಸದಾಗಿರೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ, ಅಲಾಂಗ್ ವಿತ್ ಒಂದು ರೆಸ್ಪಾನ್ಸಿಬಲ್, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ವಿಜಯ್ ಸರ್ ಮಾಡಿರುವಂಥ ಸಿನಿಮಾ. ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಎಸ್, ವೆಲ್ಕಮ್ ಟು ಅವರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಬೆಳ್ಳಿತೆರೆಗೆ ನಿಮ್ಮ ಒಂದು ಮುಖ ಪರಿಚಯ ಆಗ್ತಿದೆ, ಜನಕ್ಕೆ ನೀವು ತಲುಪ್ತಾ ಇದ್ದೀರಾ, ದೊಡ್ಡ ಪರದೆಯಲ್ಲಿ ನೀವು ಕಾಣಿಸ್ತಾ ಇದ್ದೀರಾ. ಅಂಡ್ ಈ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಇದೇ ರೀತಿಯಾಗಿ ರಾರಾಜಿಸಲಿ ನಿಮ್ಮ ಒಂದು ಕನಸುಗಳು. ಅಂಡ್ ಫ್ಯೂಚರ್ ಕೂಡ ಹಂಗೆ ಭೀಮನ ಅವತಾರದಲ್ಲಿ ಬಂದಿರ್ತೀರಾ. ಭೀಮ್ ಅಮಾವಾಸ್ಯೆ ಬೇಗ ಬರಲಿ ನಿಮ್ ಲೈಫ್ ಅಲ್ಲಿ ಅಂತ ಕೇಳ್ಕೊಂತ. ಸೊ ನಾವು ಕೂಡ ಇಂಟರ್ವ್ಯೂ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.